ಬೆಂಗಳೂರಿನ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಶೋಕನಗರ ಗರುಡಾ ಮಾಲ್ ಬಳಿ ಆಗಿರುವಂತಹ ಘಟನೆ ಇದು. ಇನ್ನು ಅಗ್ನಿ ಅವಘಡಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸುತ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ. ಅಶೋಕನಗರ ಗರುಡಾ ಮಾಲ್ ಬಳಿ ಅಪಾರ್ಟ್ಮೆಂಟ್ ಒಂದರ ಫ್ಲಾಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ದೃಶ್ಯಗಳನ್ನು ನೋಡಿದರೆ ಗೊತ್ತಾಗುತ್ತೆ ಆ ಬೆಂಕಿಯ ಸ್ವರೂಪ, ಹೊತ್ತಿ ಉರಿದಂತಹ ರೀತಿ ಎಷ್ಟು ಗಂಭೀರವಾಗಿತ್ತು ಅಂತ ಹೇಳಿ. ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯ ಅನಾಹುತ ಆಗಿಲ್ಲ ಅನ್ನೋದೇ ಇಲ್ಲಿ ನಿಟ್ಟುಸಿರು ಬಿಡುವಂತಹ ಸಂಗತಿ. ತಕ್ಷಣವೇ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಸ್ಥಳಕ್ಕಾಗಮಿಸಿ ಸಂಪೂರ್ಣವಾಗಿ ಬೆಂಕಿಯನ್ನು ನಂದಿಸಿದ್ದಾರೆ. ಯಾಕಾಯಿತು, ಶಾರ್ಟ್ ಸರ್ಕ್ಯೂಟಾ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ, ಇನ್ನಷ್ಟೇ ಗೊತ್ತಾಗಬೇಕಿದೆ. ಇನ್ನೂ ಕೂಡ ಹೊಗೆ ಬರ್ತಾನೆ ಇದೆ ಆ ಫ್ಲ್ಯಾಟ್ನಿಂದ. ಎಷ್ಟು ಮಂದಿ ವಾಸವಾಗಿದ್ರು, ಯಾರಿಗೆ ಸಂಬಂಧಪಟ್ಟಂತಹ ಫ್ಲ್ಯಾಟ್, ಇನ್ನಷ್ಟೇ ಡೀಟೇಲ್ಸ್ ಗೊತ್ತಾಗಬೇಕಿದೆ. ಸದ್ಯಕ್ಕಂತೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಕೊಂಡಿದ್ದಾರೆ. ಬೆಂಗಳೂರಿನ ಅಶೋಕನಗರದ ಗರುಡಾ ಮಾಲ್ ಬಳಿ ಆಗಿರುವಂತಹ ಘಟನೆ ಇದು. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ಈ ಅಗ್ನಿ ಅವಘಡಗಳು ಜಾಸ್ತಿ ಆಗ್ತಾ ಇದೆ ಒಂದಲ್ಲ ಒಂದು ಕಾರಣಕ್ಕೆ. ಅದರಲ್ಲೂ ಕೂಡ ಈ ರೀತಿ ವಸತಿ ಪ್ರದೇಶಗಳು ಅಥವಾ ಕೆಲಸ ಮಾಡುವಂತಹ ಕಾರ್ಖಾನೆಗಳಲ್ಲಿ ಅಗ್ನಿ ಅವಘಡಗಳು ಸಂಭವಿಸಿದಾಗ ಪ್ರಾಣ ಹಾನಿ ಆಗೋದೇ ಹೆಚ್ಚು. ಅಂತಹ ಒಂದು ಘಟನೆಗಳು ನಡಿಬಾರದು. ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿರಬಹುದು, ಕೆಲಸ ಮಾಡುವಂತಹ ಕಚೇರಿಗಳು, ಕಾರ್ಖಾನೆಗಳಲ್ಲಿರಬಹುದು, ತುರ್ತಾಗಿ ಅಗ್ನಿಯನ್ನು ನಂದಿಸೋದಕ್ಕೆ ಇರುವಂತಹ ಎಕ್ವಿಪ್ಮೆಂಟ್ಸನ್ನು, ಸಾಧನಗಳನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದು ಎಷ್ಟರ ಮಟ್ಟಿಗೆ ಸಹಕಾರಿ ಆಗುತ್ತೆ ಅನ್ನೋದು ಇನ್ನೂ ಕೂಡ ಅರಿವಿಗೆ ಬಂದಿಲ್ಲ. ಅಥವಾ ಅದನ್ನು ಅಳವಡಿಸಿಕೊಳ್ಳುವಂತಹ ಕೆಲಸವೂ ಕೂಡ ಜನಸಾಮಾನ್ಯರಿಂದ ಆಗ್ತಾ ಇಲ್ಲ. ಅದರಿಂದಾಗಿಯೇ ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುವಂತಹ ಬೆಂಕಿಯೂ ಕೂಡ ಸ್ವಲ್ಪ ಸಮಯದ ನಂತರದಲ್ಲಿ ವ್ಯಾಪಕವಾಗಿ ವ್ಯಾಪಿಸ್ಕೊಳ್ತಾ ಹೋಗುತ್ತೆ. ನಮ್ಮ ಪ್ರತಿನಿಧಿ ರಾಜಪ್ಪ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಎಷ್ಟೊತ್ತಿಗಾದಂತಹ ಘಟನೆ, ಏನ್ ಕಾರಣ ಅಂತ? ಮಧುಶ್ರೀ, ಮಧ್ಯಾಹ್ನ 3:30 ಸಂಜೆ 3:30 ಸುಮಾರಿಗೆ ನಡೆದಂತಹ ಘಟನೆ ಇದು. ಅಂದ್ರೆ ಮನೆಯಲ್ಲಿ 4-5 ಜನರು ಇದ್ರು. ಈ ಸಂದರ್ಭದಲ್ಲಿ ಗ್ಯಾಸ್ ಲೀಕೇಜ್ನಿಂದ ಸಣ್ಣ ಪ್ರಮಾಣದ ಬೆಂಕಿ ಹೊತ್ಕೊಂಡಿದೆ. ಅದಾದ ಬಳಿಕವಾಗಿ ಮನೆ ತುಂಬಾ ವ್ಯಾಪಿಸೋದಕ್ಕೆ ಯಾವಾಗ ಶುರುವಾಗುತ್ತೆ, ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ 4-5 ಜನರು ಹೊರಗಡೆ ಓಡಿ ಬಂದಿದ್ದಾರೆ. ಈ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸಿಲುಕಿ ಮನೆಯಲ್ಲಿದ್ದಂತಹ ಒಂದು ಸಿಲಿಂಡರ್ ಕೂಡ ಸ್ಫೋಟಗೊಂಡಿರುವಂಥದ್ದು. ಸಿಲಿಂಡರ್ ಸ್ಫೋಟದಿಂದಾಗಿ ಈ ಮನೆ ಏನಿದೆ, ಗರುಡಾ ಮಾಲ್ ಹಿಂಬದಿಯಲ್ಲಿರುವಂತಹ ರಾಯಲ್ ಹೆರಿಟೇಜ್ ಅನ್ನುವಂತಹ ಅಪಾರ್ಟ್ಮೆಂಟ್ ಪೆಂಟ್ ಹೌಸ್ ಇದು. ಅಂದ್ರೆ ಗಮನಿಸ್ತಾ ಇದ್ರಲ್ಲ, ಈ ಪೆಂಟ್ ಹೌಸ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಬೆಂಕಿ ಇದು. ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣವಾಗಿ ಈ ಅಪಾರ್ಟ್ಮೆಂಟ್ ನ ಫ್ಲಾಟ್ ಏನಿದೆ ಕಂಪ್ಲೀಟ್ ಆಗಿ ಸುಟ್ಟು ಹೋಗಿರುವಂತದ್ದು. ತಕ್ಷಣಕ್ಕೆ ಅಗ್ನಿಶಾಮಕ ವಾಹನ 2 ವಾಹನಗಳು ದೌಡಾಯಿಸಿ ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಇನ್ನು ಕೂಡ ನಾವು ಮೇಲೆ ಹೋಗುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಆದ್ರೆ ಮೇಲೆ ಬೆಂಕಿಯನ್ನ ಅಗ್ನಿಶಾಮಕ ಸಿಬ್ಬಂದಿಗಳು ನಂದಿಸಿರುವಂತಹ ಕಾರಣದಾಗಿ, ಹೊಗೆ ಹೆಚ್ಚಾಗಿ ಪ್ರಮಾಣದಲ್ಲಿ ಇರುವಂತಹ ಕಾರಣದಿಂದಾಗಿ ಪೊಲೀಸರು ಮೇಲ್ಭಾಗಕ್ಕೆ ಯಾರನ್ನು ಕೂಡ ಅಲೋ ಮಾಡ್ತಿಲ್ಲ. ಆದ್ರೆ ಈ ಒಂದು ವಿಜುವಲ್ ಅಲ್ಲಿ ನೋಡ್ತಾ ಇದೆ, ಈ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಮನೆಯ ಒಳಗಡೆ ಇರುವಂತಹ ಒಂದಿಷ್ಟು ಪೀಠೋಪಕರಣಗಳಾಗಿರ್ಬೋದು, ಗೃಹೋಪಯೋಗಿ ವಸ್ತುಗಳಾಗಿರ್ಬೋದು, ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಅಂದ್ರೆ ಅದೃಷ್ಟವಶಾತ್ ಹೇಳ್ಬೇಕಂದ್ರೆ ಮನೆಯಲ್ಲಿದ್ದಂತಹ 4-5 ಜನರ ಒಂದು ಪ್ರಾಣ ಉಳಿದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಿಲಿಂಡರ್ ಸ್ಫೋಟದ ಸದ್ದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಸುಮಾರು 500 ಮೀಟರ್ ದೂರದವರೆಗೂ ಕೂಡ ಕೇಳಿಸ್ತಾ ಇತ್ತು ಅನ್ನೋದು ಸ್ಥಳೀಯರು ಹೇಳ್ತಿರುವಂತಹ ಮಾತು. ಹಾಗಾಗಿ ಇನ್ನೂ ಕೂಡ ಸಣ್ಣ ಪ್ರಮಾಣದ ಬೆಂಕಿ ಮನೆಯಲ್ಲಿ ಹೊತ್ಕೊಂಡಿರುವಂಥದ್ದು. ಅದನ್ನು ನಂದಿಸುವಂಥ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಅಂದರೆ ಅಶೋಕನಗರ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುವಂಥ ಕೆಲಸ ಕೂಡ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಅಂದರೆ ದೊಡ್ಡ ಮಟ್ಟದ ಒಂದು ಅಗ್ನಿ ಅವಘಡ ಸಂಭವಿಸಿದ್ರು ಯಾವುದೇ ಪ್ರಾಣಾಪಾಯ ಸಂಭವಿಸಲ್ಲ ಅನ್ನೋದು ಸದ್ಯಕ್ಕೆ ಎಲ್ಲ ಒಂದು ಕಡೆಗೆ ಸಮಾಧಾನವನ್ನು ತಂದಿರುವಂಥದ್ದು. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.